ಚಿತ್ತಾರ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಬ್ಯೂಟಿಫುಲ್ ಆಗಿ ಕಾಣಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳ ಆಸೆ. ಅದರಲ್ಲೂ ಕೂಡ ಟೀನೇಜರ್ಸ್ಗೆ ಒಂದು ಸಣ್ಣ ಪಿಂಪಲ್ ಬಂದರೆ ಸಾಕು ಅಥವಾ ಹೇರ್ ಲಾಸ್ ಆದರೆ ಸಾಕು, ಆಕಾಶನೇ ಬಿದ್ದಂಗೆ ಯೋಚನೆ ಮಾಡ್ತಾರೆ. 16 ಶುರುವಾಗೋ ಈ ಸೌಂದರ್ಯದ ಕಾಳಜಿ 60 ಆದರೂ ಕೂಡ ಇದ್ದೇ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ಇದ್ದಾಗೆ ಹೇಗಪ್ಪ ಇದನ್ನ ಮೇಂಟೈನ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಳ್ತಾರೆ. ಮುಖದಲ್ಲಿರೋ ಸ್ಕಿನ್ಗೆ ಬರುವಂತಹ ಒಂದು ಬಂಗ್ ಇರ್ಬೋದು, ಹೇರ್ ಫಾಲ್ ಇರ್ಬೋದು, ಅಥವಾ ನೆರಿಗೆಗಳಿರ್ಬೋದು, ಅಥವಾ ನಿನ್ನ ಕಲರ್ ಚೆನ್ನಾಗಿ ಕಾಣಬೇಕು ಅಂತ ಇರೋದು. ಇದೆಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಇದೆಯಾ? ಖಂಡಿತ ಇದೆ. ಬಾಲ್ಡ್ನೆಸ್ಸಿಂದ ಹಿಡಿದು ಅಥವಾ ಕೂದಲು ಲಾಸ್ ಆಗ್ತಾ ಇರೋದ್ರಿಂದ ಹಿಡಿದು ಪ್ರತಿಯೊಂದು ಥರದ ಸ್ಕಿನ್ ಟ್ರೀಟ್ಮೆಂಟ್ ಇರ್ಬೋದು, ಹೇರ್ ಟ್ರೀಟ್ಮೆಂಟ್ ಇರ್ಬೋದು, ಇದೆಲ್ಲದಕ್ಕೂ ಪರಿಹಾರ ನಮ್ಮೊಟ್ಟಿಗೆ ಇದ್ದಾರೆ ಇವತ್ತು ಡಾಕ್ಟರ್ ಅಶ್ವಿನಿ. ಅವ್ರನ್ನೇ ಕೇಳೋಣ ಇದಕ್ಕೆಲ್ಲ ಪರಿಹಾರ ಏನಿದೆ ಅಂತ. ಬನ್ನಿ. ಹಾಯ್ ಮ್ಯಾಮ್. ಹಲೋ. ಎಸ್ ಮ್ಯಾಮ್, ನಾನು ಈಗಷ್ಟೇ ಹೇಳಿದಾಗೆ ವಯಸ್ಸು 16ಕ್ಕೆ ಬಂದರೆ ಸಾಕು, ಟೀನ್ ಬಂದರೆ ಸಾಕು, ಹೆಣ್ಮಕ್ಳು ನಾವು ತುಂಬ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ತಾ ಇರ್ತಾರೆ. ಒಂದು ಸ್ಕಿನ್ ಇರ್ಬೋದು, ಒಂದು ಹೇರ್ ಇರ್ಬೋದು, ಎಲ್ರಿಗಿಂತ ತುಂಬ ಸುಂದರವಾಗಿ ಕಾಣಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳು ಮನಸ್ಸಿನಲ್ಲೂ ಇರುತ್ತೆ. ಆದರೆ ಇದು ಒಂದು 60 ತನಕ, 16ರಿಂದ 60 ತನಕ ಎಲ್ಲ ಹೆಣ್ಮಕ್ಳು ಆಸೆ ಕೂಡ, ನಾಟ್ ಓನ್ಲಿ ಟೀನ್ಸ್. ಸೊ ಇದು ಹೋಗ್ತಾ ಹೋಗ್ತಾ ಒಂದು 16, 26, 36 ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಅದನ್ನ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಮೊದಲನೇದಾಗಿ ಈ ಸ್ಕಿನ್ ನ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು? ಎಲ್ಲರೂ ಅಂದ್ಕೋತಾರೆ ಸ್ಕಿನ್ ಕಾಯಿಲೆ ಇದ್ರೆ ಮಾತ್ರ ಟ್ರೀಟ್ಮೆಂಟ್ ಮಾಡಬೇಕು ಅಂತ, ಆದರೆ ಇಟ್ ಇಸ್ ನಾಟ್ ಟ್ರೂ ಆ್ಯಕ್ಚುಲಿ. ಸೊ ಸ್ಕಿನ್ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ನೀವು ಮೇಂಟೆನೆನ್ಸ್, ಒಂದು ರೂಟೀನ್ ಅದೆಲ್ಲ ಶುರು ಮಾಡಿಕೊಂಡ್ರೆ ಪ್ರಾಬಬ್ಲಿ ಅದನ್ನು ಬರೋದನ್ನು ತಡಿಬೋದು ನೀವು. ಸೊ ಅದಕ್ಕೋಸ್ಕರ ಒಂದು ಮಾರ್ನಿಂಗ್ ರೂಟೀನ್ ಇಟ್ಕೊಳ್ಳೋದು, ನೈಟ್ ಮಲಗುವಾಗ ಒಂದು ರೂಟೀನ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಿಂಪಲ್ ರೂಟೀನಿಂದ ಶುರು ಮಾಡ್ಕೋಬೋದು. ನೀವೇನು ಲಕ್ಷಾಂತರ ರೂಪಾಯಿ ಸುರಿದು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತಿಲ್ಲ. ಸಿಂಪಲ್ ರೂಟೀನ್ ಏನಿರುತ್ತೆ, ಬೆಳಗ್ಗೆ ಎದ್ದಾಗ ಮುಖ ತೊಳೆಯೋಕ್ಕೊಂದು ಕ್ಲೆನ್ಸರ್, ಫೇಸ್ ವಾಶು, ಅದು ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗುವಂಥದ್ದು ನಿಮ್ಮ ಡಾಕ್ಟರ್ ಹೇಳ್ತಾರೆ ನಿಮಗೆ. ಸೊ ಆ ಫೇಸ್ ವಾಶ್ ಆದ ತಕ್ಷಣ ಒಂದು ಸಿಂಪಲ್ ಮಾಯಿಶ್ಚರೈಸರ್, ಅದು ಕೂಡ ನಿಮ್ಮ ಸ್ಕಿನ್ನಿಗೆ ತಕ್ಕಂಥ ಮಾಯಿಶ್ಚರೈಸರ್ ರೆಕಮೆಂಡ್ ಮಾಡ್ತಾರೆ. ಮಾಯಿಶ್ಚರೈಸರ್ ಆದಮೇಲೆ ಇಂಪಾರ್ಟೆಂಟ್ ಸ್ಟೆಪ್ ಏನು? ಸನ್ಸ್ಕ್ರೀನ್. ಜನಗಳು ಏನು ಅಂದ್ಕೋತಾರೆ, ಮನೆಯಿಂದ ಹೊರಗಡೆ ಹೋದರೆ ಮಾತ್ರ ಹಚ್ಚಬೇಕು ಅಥವಾ ತೀರಾ ಬಿಸಿಲಿದ್ರೆ ಮಾತ್ರ ಹಚ್ಚಬೇಕು ಅಂತ ಅಂದ್ಕೋತಾರೆ. ಅದು ಒಂದು ತಪ್ಪು ಕಲ್ಪನೆ. ಮನೇಲಿದ್ರೂ ಕೂಡ ಇಂಡೋರ್ಸ್ ಕೂಡ ನಾವು ಹಾಕೊಳ್ಳಿ ಅಂತಲೇ ಹೇಳ್ತೀವಿ ಸನ್ಸ್ಕ್ರೀನ್ನ. ಯಾಕಂದರೆ ಈ ರಿಫ್ಲೆಕ್ಟೆಡ್ ಲೈಟ್ಸ್ ಇರ್ಬೋದು, LED ಲೈಟ್ಸ್ ಇರ್ಬೋದು, ಕಂಪ್ಯೂಟರ್ ಸ್ಕ್ರೀನ್, TV ಸ್ಕ್ರೀನ್, ಇದೆಲ್ಲದರಿಂದನೂ ಕೂಡ ನಿಮಗೆ ಆ ಥರದ್ದು ಒಂದು ಪ್ರಭಾವ ಬೀಳ್ಬೋದು, ಆ ಲೈಟ್ದು ಪ್ರಭಾವ ಬೀಳ್ಬೋದು. ಹಾಗಾಗಿ ಮನೇಲೂ ಕೂಡ ಸನ್ಸ್ಕ್ರೀನ್ ಹಚ್ಕೊಳ್ಳಿ ಅಂತಲೇ ಹೇಳ್ತೀವಿ. ಸೊ ಇದು ಸಿಂಪಲ್ ಆಗಿರೋ ಒಂದು ಮಾರ್ನಿಂಗ್ ರೂಟೀನ್. ನಿಮಗೆ ಮತ್ತೆ ಮಧ್ಯಾಹ್ನ ರಿಪೀಟ್ ಅಪ್ಲಿಕೇಶನ್ ಆಫ್ ಸನ್ಸ್ಕ್ರೀನ್ ಬೇಕಾಗುತ್ತೆ. ತುಂಬ ಏನೋ ಗಲೀಜಾಗಿದ್ದರೆ ಮುಖ ತೊಳೆದು ಹಚ್ಕೊಳ್ಳಿ, ಇಲ್ಲಾಂದರೆ ಅದ್ರ ಮೇಲೆ ಇನ್ನೊಂದು ಅಪ್ಲಿಕೇಶನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆಮೇಲೆ ರಾತ್ರಿ ಮನೆಗೆ ಬಂದಮೇಲೆ, ಈಗ ತುಂಬ ದಿನದಿಡೀ ನಿಮ್ಮದೆಲ್ಲ ಕೊಳೆ ಆಗಿರುತ್ತೆ, ಮುಖ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಯು ನೀಡ್ ಅ ಕ್ಲೆನ್ಸರ್ ಅಗೇನ್. ಸೊ ಮತ್ತೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡಿದ್ಮೇಲೆ ಪ್ಯಾಡ್ ಡ್ರೈ ಮಾಡಿ. ಇವಾಗಲೂ ಕೂಡ ಒಂದು ರಾತ್ರಿ ನಿಮಗೆ ಕನ್ಸರ್ನ್ಸ್ ಇದ್ದರೆ ಏನಾದರೂ ಅದಕ್ಕೆ ತಕ್ಕಂಥ ಒಂದು ಸೀರಮ್ಗಳು ಬರುತ್ತೆ, ಆ ಸೀರಮ್ನ ಹಚ್ಕೊಂಡು ಅದ್ರ ಮೇಲೆ ಮಾಯಿಶ್ಚರೈಸರ್ ಹಚ್ಕೊಂಡ್ರೆ ಅಟ್ಲೀಸ್ಟ್ ಸಿಂಪಲ್ ಆಗಿರೋ ಒಂದು ನೈಟ್ ಕೇರ್ ರೂಟೀನ್ ನಿಮ್ಮದು ರೆಡಿ ಆಗುತ್ತೆ. ಸೊ ಇದು ಇಷ್ಟಾದರೂ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ನಾಟ್ ಓನ್ಲಿ ಫಾರ್ ಫೇಸ್, ಬಾಡಿ ಕೂಡ ಮಾಯಿಶ್ಚರೈಸರ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ನಾವೇನು ಹಚ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಒಂದು ಒಳ್ಳೆ ಸೋಪ್ ಕೂಡ ಯೂಸ್ ಮಾಡೋದು ಒಳ್ಳೆಯದು. ಅಂದರೆ ಜೆಂಟಲ್ ಸೋಪ್, ತುಂಬ ಹಾರ್ಶ್ ಸೋಪ್ ಅಂಥದ್ದೆಲ್ಲ ಯೂಸ್ ಮಾಡಬಾರ್ದು. ಜೆಂಟಲ್ ಸೋಪ್ ಯೂಸ್ ಮಾಡಿ ಸ್ನಾನ ಮಾಡ್ಕೊಳ್ಳೋದು, ಸ್ನಾನ ಮಾಡಿದ ತಕ್ಷಣ ಇಡೀ ಮೈ ಮಾಯಿಶ್ಚರೈಸರ್ ಹಚ್ಚೋದು, ಅದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಮಿಸ್ ಮಾಡ್ತಾರೆ ಅದನ್ನು. ಅದು ಮಾಡಬೇಕು. ರಾತ್ರಿ ಕೂಡ ನಿಮಗೆ ಟೈಮ್ ಇದ್ದರೆ ಮತ್ತೊಂದು ಸರಿ ಫುಲ್ ಬಾಡಿ ಮಾಯಿಶ್ಚರೈಸರ್ ಹಚ್ಚಿ ನೀವು ಮಲ್ಕೋಬೋದು. ಈ ಗುಡ್ ಸ್ಕಿನ್ ಅನ್ನೋದು ಎಲ್ರಿಗೂ ಸಿಗುವಂಥದ್ದಲ್ಲ ಮ್ಯಾಮ್, ನ್ಯಾಚುರಲ್ ಆಗಿ ಬರುವಂಥದ್ದಲ್ಲ. ಒಂದು ಪರ್ಟಿಕ್ಯುಲರ್ ಏಜ್ ಆದಮೇಲೆ ಈ ಸ್ಕಿನ್ ಅನ್ನೋದು ಹೋಗ್ಬಿಡುತ್ತೆ. ಸೊ ಇದಿಷ್ಟೇ ಅಂತ ಅನ್ಕೋಬಿಡ್ತಾರಲ್ಲ. ಯಾವ ರೀತಿ ಅವರ ಸ್ಕಿನ್ ನ್ಯಾಚುರಲ್ ಆಗಿರೋವಂಥದ್ದು? ಫಸ್ಟ್ ಆಫ್ ಆಲ್ ನ್ಯಾಚುರಲ್ ಸ್ಕಿನ್, ಒಂದು ಒಳ್ಳೆ ಸ್ಕಿನ್ ಲಕ್ಷಣ ಏನಿದೆ ಮ್ಯಾಮ್? ಒಳ್ಳೆ ಸ್ಕಿನ್ ಲಕ್ಷಣ ಅಂದರೆ ಹೈಡ್ರೇಟೆಡ್, ವೆರಿ ವೆಲ್ ಹೈಡ್ರೇಟೆಡ್ ಸ್ಕಿನ್ ಇರೋದು, ಅದು ಒಳ್ಳೆ ಸ್ಕಿನ್ ಅಂತ ಹೇಳ್ತೀವಿ. ಹೈಡ್ರೇಷನ್ ಇಸ್ ರಿಯಲಿ ಇಂಪಾರ್ಟೆಂಟ್. ಹೈಡ್ರೇಷನ್ ಇದ್ರೇ ನಿಮ್ಮ ಸ್ಕಿನ್ ಬ್ಯಾರಿಯರ್ ಸರಿ ಇರೋಕ್ಕೆ ಸಾಧ್ಯ. ಹೈಡ್ರೇಷನ್ನೇ ಇಲ್ಲ ಅಂದ್ಬಿಟ್ರೆ ಸ್ಕಿನ್ ಬ್ಯಾರಿಯರ್ ನಿಮ್ಮದು ಹಾಳಾಗೋಗಿರುತ್ತೆ. ಹಾಳಾಗೋದ್ಮೇಲೆ ಬೇರೆ ನಾನಾ ಥರ ಅಲರ್ಜೀಸ್ ಬರ್ಬೋದು, ಪಿಂಪಲ್ಸ್ ಬರ್ಬೋದು, ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ಕಿನ್ ಬ್ಯಾರಿಯರ್ ಇಂಪಾರ್ಟೆಂಟು, ಹೈಡ್ರೇಷನ್ ಅದು ಫಸ್ಟ್ ಪ್ರಯಾರಿಟಿ, ಅದು ಇರಲೇಬೇಕು. ಅದ್ರ ಜೊತೆಗೆ ನಿಮ್ಮದು ಕನ್ಸರ್ನ್ಸ್ ಏನಿದೆ, ಪಿಂಪಲ್ಸ್ ಇದೆಯಾ? ತುಂಬ ಜನ ಅಂದ್ಕೊತಾರೆ ಇದೇನು ಬರುತ್ತೆ ಹೋಗುತ್ತೆ, ಅದೆಲ್ಲ ಏನು ಟ್ರೀಟ್ಮೆಂಟ್ ತೊಗೊಳ್ಳೋದು ಅಂತ. ಪಿಂಪಲ್ಸ್ನ ಅದ್ರ ಪಾಡಿಗೆ ಹಾಗೆ ಬಿಟ್ಬಿಟ್ರೆ ಅದು ಕಲೆ ಆಗಿ ಮಾರ್ಕ್ಸ್ ಆಗಿ ಉಳ್ಕೋಬೋದು.
ಅದ್ರ ಬದಲು ನೀವು ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಸರಿ ಮಾಡಿಕೊಂಡ್ರೆ ಸ್ವಲ್ಪ ಬೇಗನೆ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗಿ ಸ್ಕಾರ್ಸು ಕಲೆಗಳು ಬೀಳದೇ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪಿಂಪಲ್ಸ್ನ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು. ಅಥವಾ ಡ್ಯಾಂಡ್ರಫ್ ಇರುತ್ತೆ, ಎಷ್ಟೋ ಜನಕ್ಕೆ ಅಯ್ಯೋ ಡ್ಯಾಂಡ್ರಫ್ ನಾನು ತಲೆ ಸ್ನಾನ ಮಾಡಿಲ್ಲ ಅಂದರೆ ಬರುತ್ತೆ ಅಂತ ಅನ್ಕೋತಾರೆ. ಡ್ಯಾಂಡ್ರಫ್ಗೂ ಕೂಡ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದರೆ ಡ್ಯಾಂಡ್ರಫ್ ಹಾಗೆ ಬಿಟ್ಟರೆ ಮತ್ತು ಪಿಂಪಲ್ಸ್ ಕೂಡ ಅದರಿಂದನೂ ಬರಬಹುದು. ಸೊ ಹಾಗಾಗಿ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಮ್ ಟೀನ್ ಹೊರತಾಗಿನೂ ಕೂಡ ಈಗ ಪಿಂಪಲ್ಸ್ ಬರುತ್ತಲ್ಲ, ಮೊಡವೆ ಬರುತ್ತಲ್ಲ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಮ್ಯಾಮ್? ಹೌದು, ಇತ್ತೀಚೆಗೆ ಟೀನೇಜರ್ಸ್ಗೆ ಬರಬೇಕು ಅಂತಿಲ್ಲ, ಈವನ್ ಮಕ್ಕಳಲ್ಲೂ ಪಿಂಪಲ್ಸ್ ಬರುತ್ತೆ, ಮುದುಕಿರಲ್ಲೂ ಪಿಂಪಲ್ಸ್ ಬರುತ್ತೆ. ಸೊ ಈ ಪಿಂಪಲ್ಸ್ನ ನಾವು ಟ್ರೀಟ್ ಮಾಡ್ಬೋದು. ಮಕ್ಕಳಿಗೆ ತಕ್ಕಂಥ ಟ್ರೀಟ್ಮೆಂಟ್ ಡಿಫ್ರೆಂಟ್ ಇರುತ್ತೆ, ಏಜ್ ಆದವರಲ್ಲಿ ಡಿಫ್ರೆಂಟ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಡೆಫಿನೆಟ್ಲಿ ಪಿಂಪಲ್ಸ್ ಕ್ಯಾನ್ ಬಿ ಟ್ರೀಟೆಡ್. ಎಸ್, ಪಿಂಪಲ್ನ ಟ್ರೀಟ್ ಮಾಡ್ಬೋದು. ಈ ಸ್ಕಾರ್ ಇರುತ್ತಲ್ಲ ಮ್ಯಾಮ್, ಹಳೇದು ಯಾವ್ದಾದ್ರು ಗಾಯದ ಗುರುತು, ಮೊದಲೆಲ್ಲ ಅದನ್ನ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾಯ್ತು. ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಏನಾದ್ರು ಒಂದು ಟೆಕ್ನಾಲಜಿ? ಹೌದು, ಇದಕ್ಕೆ ಈಗ ಕಾನ್ಶಿಯಸ್ ಆಗಿದ್ದಾರೆ ಜನ. ಈಗ ಪಿಂಪಲ್ ಸ್ಕಾರ್ಸ್ ಬಿದ್ದರೆ ಬರ್ತಾರೆ, ಗಾಯಗಳಾದ್ರೆ ತಕ್ಷಣ ಟ್ರೀಟ್ ಮಾಡ್ಕೊಂಡು ಸ್ಕಾರ್ನ ಕ್ಲಿಯರ್ ಮಾಡ್ಕೊಳ್ತಾರೆ. ಸೊ ಗಾಯ ಆಗಿ ಇಮಿಡಿಯೇಟ್ಲಿ ಮಾಡಿದಾಗ ಅಥವಾ ಪಿಂಪಲ್ ಹೋಗಿ ಇಮಿಡಿಯೇಟ್ಲಿ ಆದಾಗ ಸ್ಕಾರ್ಸು ಹಚ್ಕೊಳ್ಳೋದ್ರಲ್ಲೂ ತಕ್ಕ ಮಟ್ಟಿಗೆ ಕಮ್ಮಿ ಆಗುತ್ತೆ. ತುಂಬ ಓಲ್ಡ್ ಆಗಿ ಸೆಟ್ ಆಗಿರೋ ಸ್ಕಾರ್ಸ್ ಆದರೆ ಮಾತ್ರ ಇಟ್ ಮೇ ರಿಕ್ವೈರ್ ಪ್ರೊಸೀಜರ್ಸ್. ಈಗ ಪಿಂಪಲ್ಸ್ ಬಂದು ತುಂಬ ವರ್ಷಗಳಾಗೋಗಿದೆ, ಅದು ಹಳ್ಳಗಳು ಬಿಟ್ಟಿದೆ, ಅಥವಾ ಹಳೇದು ಯಾವುದೋ ತರ್ಚಿರೋ ಗಾಯ, ಆಕ್ಸಿಡೆಂಟ್ ಗಾಯ ಆಗಿ ಸ್ಕಾರ್ ಆಗಿರೋದು, ಅದಕ್ಕೆ ನಮಗೆ ನಾನಾ ಥರ ಲೇಸರ್ ಎಲ್ಲ ಬರುತ್ತೆ. ಆ ಲೇಸರಿಂದ ಟ್ರೀಟ್ಮೆಂಟ್ ಮಾಡಬಹುದು. ಬಟ್ ಲೇಸರಿಂದ ಟ್ರೀಟ್ಮೆಂಟ್ ಮಾಡಿದಾಗ ಯು ಶುಡ್ ಆಲ್ವೇಸ್ ನೋ ಎನಿ ಸ್ಕಾರ್ ವಿಚ್ ಇಸ್ ಫಾರ್ಮ್ಡ್ ಕ್ಯಾನ್ ಬಿ ಅ ಬೆಟರ್ ಸ್ಕಾರ್. ಇಟ್ ಕ್ಯಾನ್ ನೆವರ್ ವ್ಯಾನಿಷ್. ನಿಮಗೆ ಸ್ಕಾರ್ ಇದ್ದದನ್ನು ನಾವು ಮಾಯ ಮಾಡಿ ಕಳ್ಸೋಕ್ಕಾಗಲ್ಲ ಎಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ, ಬಟ್ ಇಟ್ ಕ್ಯಾನ್ ಬಿ ಅ ಬೆಟರ್ ಸ್ಕಾರ್. ಸೊ ಅದು 50% ಬೆಟರ್ ಆಗಿರ್ಬೋದು, 60-70% ತನಕನೂ ಬೆಟರ್ ಆಗಿ ಬರ್ಬೋದು ಆ ಸ್ಕಾರ್. ಬಟ್ ದೇರ್ ವಿಲ್ ಬಿ ಡೆಫಿನೆಟ್ಲಿ ಸ್ಕಾರ್ ವಿಚ್ ರಿಮೇನ್ಸ್ ಅಟ್ ದ ಎಂಡ್ ಆಫ್ ಲೇಸರ್ ಸೆಷನ್ಸ್ ಇಸ್ ವೆಲ್. ಮ್ಯಾಮ್ ಮೊದಲೆಲ್ಲ ಒಂದು ಕಲರ್ ಅನ್ನೋ ಪರಿಕಲ್ಪನೆ ಏನಿತ್ತು, ಹೇಗೆ ಹುಡ್ತಾರೋ ಹಾಗೆ ಹೋಗ್ತಾ ಇದ್ರು ಹಬ್ಬ ಅನ್ನೋ ಒಂದಿಷ್ಟು. ಬಟ್ ಇತ್ತೀಚಿನ ಟ್ರೆಂಡ್ ಏನಾಗಿದೆ ಅಂದ್ರೆ ಗ್ಲೂಟೋಥಿಯಾನ್ ಅನ್ನೋದು ಇರೋವಂಥದ್ದು ಇತ್ತೀಚೆಗೆ ನಮ್ಮಲ್ಲಿ ಜಾಸ್ತಿ ಟ್ರೆಂಡ್ ಆಗ್ತಾ ಇರೋದು, ಮೊದಲಿಂದ ಇದ್ರು ಕೂಡ. ಸೊ ಅದ್ರ ಬಗ್ಗೆ ಅದು ನಿಜಾನಾ, ಹೇಗೆ ಅವರು ಏನ್ ಕಲರ್ ಇದೆ ಅದಕ್ಕಿಂತ ಒಂದು ಸ್ಕಿನ್ ಅದು ಬ್ರೈಟ್ನೆಸ್ ಆಗೋದು ನಿಜಾನಾ ಅಂತ? ಗ್ಲೂಟಥಿಯಾನ್ ಅನ್ನೋದು ಮೇನ್ಲಿ ಇಟ್ಸ್ ಅನ್ ಆಂಟಿ ಆಕ್ಸಿಡೆಂಟ್. ಇಟ್ಸ್ ಅನ್ ಅಮೇಝಿಂಗ್ ಆಂಟಿ ಆಕ್ಸಿಡೆಂಟ್. ನಮ್ಮ ಬಾಡಿಲೇ ಉತ್ಪತ್ತಿ ಆಗುವಂಥದ್ದು. ಅದರಿಂದ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಗಳೆಲ್ಲ ಚೆನ್ನಾಗಿರುತ್ತೆ, ಆಂಟಿ ಏಜಿಂಗ್ ಪ್ರಾಪರ್ಟಿ ಆ ಥರದ್ದೆಲ್ಲ ಚೆನ್ನಾಗಿದೆ. ಬಟ್ ಆದರೆ ಆ ಬಿಳಿ ಆಗುತ್ತೆ ಅನ್ನೋ ಅಂಶ ಇದೆಯಲ್ಲ, ಇಟ್ ಈಸ್ ವೆರಿ ಸಬ್ಜೆಕ್ಟಿವ್. ಕೆಲವರಿಗೆ ತುಂಬ ಚೆನ್ನಾಗಿ ಬಿಳಿ ಆಗ್ತಾರೆ ಅವರು ಆ ಮಾತ್ರೆ ತೊಗೊಂಡಾಗ ಅಥವಾ ಇಂಜೆಕ್ಷನ್ ತೊಗೊಂಡಾಗ, IV ಇಂಜೆಕ್ಷನ್ಸ್ ತೊಗೊಂಡಾಗ. ಇನ್ನು ಕೆಲವರಿಗೆ ಅಂಥ ಪ್ರಭಾವ ಬೀಳೋದಿಲ್ಲ ಬಿಳಿ ಆಗೋದ್ರ ಬಗ್ಗೆ. ಬಟ್ ಓವರ್ ಆಲ್ ಗ್ಲೋ ಎಲ್ಲರಿಗೂ ಬರುತ್ತೆ. ನಮ್ಮ ಕ್ಲಿನಿಕಲ್ಲಿ ಅಷ್ಟು ನಾನಾಗೆ ಹೇಳಿ ಮಾಡೋಕ್ಕೆ ಹೋಗೋದಿಲ್ಲ. ಅವರಾಗೆ ಕೇಳಿದರೆ ಡೆಫಿನೆಟ್ಲಿ ಐ ವಿಲ್ ಆಲ್ಸೋ ಡೂ ದ ಗ್ಲೂಟಥಿಯಾನ್ ಇಂಜೆಕ್ಷನ್. ಮಾತ್ರೆ ಸ್ವಲ್ಪ ಆರಾಮಾಗೆ ಕೊಡ್ತೇವೆ, ಇಂಜೆಕ್ಷನ್ ತುಂಬ ಕೇಳಿದವ್ರಿಗೆ ಮಾತ್ರ ಕೊಡ್ತೇವೆ. ಬಟ್ ಅದು ಕೊಡುವಾಗ ಹೇಳಿಕೊಡ್ತೀವಿ ನಾವು. ಗ್ಲೂಟಥಿಯಾನ್ ಇಂಜೆಕ್ಷನ್ ಅಥವಾ ಮಾತ್ರೆಯಿಂದ ಬರೋ ರಿಸಲ್ಟ್ ಏನಿದೆ ಅದು ಮೇಂಟೈನ್ ಮಾಡಲಿಲ್ಲ ಅಂದರೆ ಉಳ್ಕೊಳ್ಳೋದಿಲ್ಲ. ಫ್ಯೂಚರಲ್ಲಿ ನೀವು ಮೇಂಟೈನ್ ಮಾಡಲೇಬೇಕಾಗತ್ತೆ. ಇಂಜೆಕ್ಷನ್ಸ್ ಅಂದರೆ ಮಧ್ಯಕ್ಕೊಂದು, ತಿಂಗಳಿಗೊಂದು, 2 ತಿಂಗಳಿಗೊಂದು ಇಂಜೆಕ್ಷನ್ನು, ಅಥವಾ ಮಾತ್ರೆಗಳಾದರೆ ಲೋ ಡೋಸ್ ಗ್ಲೂಟಥಿಯಾನಲ್ಲಿ ನಾವು ಮೇಂಟೈನ್ ಮಾಡೋದು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಇದೆಲ್ಲ ತುಂಬ ಕಾಸ್ಟ್ಲಿ ಅಂತ ಇರುತ್ತೆ, ಹೌದಾ? ಇದು ನಿಜವಾಗ್ಲೂ ತುಂಬ ದುಬಾರಿ ಚಿಕಿತ್ಸೆ ಮ್ಯಾಮ್ ಅದೆಲ್ಲ? ಇಂಜೆಕ್ಷನ್ ಎಸ್, ಇಂಜೆಕ್ಷನ್ ಕೊಡುವಾಗ IV ಇಂಜೆಕ್ಷನ್ಸ್ ನಿಮಗೆ ದುಬಾರಿ ಆಗುತ್ತೆ. ಯಾಕಂದರೆ ಅದು ವಾರ ಬಂದು ಮಾಡಿಸ್ಕೊಳಕ್ಕಿರುತ್ತೆ, ಒಂದು 10 ಸೆಷನ್ನು ಆ ಥರ ಎಲ್ಲ ಇರುತ್ತೆ. ಮಾತ್ರೆಗಳು ಕಂಪ್ಯಾರಿಟಿವ್ಲಿ ನಿಮಗೆ ಸ್ವಲ್ಪ ಚೀಪರ್ ಆಪ್ಷನ್ ಇರುತ್ತೆ. ಬಟ್ ಎಫಿಷಿಯನ್ಸಿ ವೈಸ್ ಇಂಜೆಕ್ಷನ್ ಇಸ್ ಅ ಲಿಟಲ್ ಬೆಟರ್ ಕಂಪೇರ್ ಟು ಓರಲ್ ಮೆಡಿಕೇಶನ್. ಯಾವ ಏಜಿಂದ ಶುರು ಮಾಡ್ಕೋಬೋದು? ಬಿಯಾಂಡ್ 18 ಬೇಕಿದ್ರೆ ಮಾಡ್ಬೋದು. ಎಲ್ಲಿವರೆಗೂ ತಗೋಬೋದು? ಏನು ಆ ಥರ ಏಜ್ ಬಾರ್ ಇರೋದಿಲ್ಲ, ಆ ಥರ ತೊಗೋಬೋದು. ನಿಮಗೆ ಬೇರೆ ಹೆಲ್ತ್ ಇಶ್ಯೂಸ್ ತುಂಬಾ ಏನಾದರೂ ಕಿಡ್ನಿ ಪ್ರಾಬ್ಲಮ್ಸು ಅದು ಇದು ತುಂಬ ಆ ಥರದನ್ನು ಇರಲಿಲ್ಲ ಅಂತ ಹೇಳಿದ್ರೆ, ಲಿವರ್ ಪ್ರಾಬ್ಲಮ್ಸ್ ಆ ಥರ ಇರಲಿಲ್ಲ ಅಂದರೆ ಇನ್ಫ್ಯಾಕ್ಟ್ ಆಂಟಿ ಆಕ್ಸಿಡೆಂಟ್ ಏನು ತೊಂದರೆ ಕೊಡೋದಿಲ್ಲ. ಬಟ್ ಆದರೂ ಕೂಡ ತೀರಾ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಮಾಡೋದಿಲ್ಲ, ಅದರ್ವೈಸ್ ಮಾಡ್ತೀವಿ. ಡಯಾಬಿಟಿಕ್ ಪೇಷಂಟ್ಸ್ ಇರೋರು ಅವರೆಲ್ಲ ತಗೋಬೋದಾ? ತಗೋಬೋದು. ಸೊ ಯಾವುದೇ ರೀತಿ BP ಅವ್ರಿಗೆ, ಶುಗರ್ ಇರೋಂಥವ್ರಿಗೆ ಸೈಡ್ ಎಫೆಕ್ಟ್ಸ್ ಆಗಲ್ಲ ಗ್ಲೂಟೋಥಿಯಾನ್? ಯೂಶಲಿ ಆಗೋದಿಲ್ಲ, ಬಟ್ ಆದರೂ ನಾವು ಟೆಸ್ಟ್ ಡೋಸ್ ಮಾಡಿನೇ ಕೊಡ್ತೀವಿ. ಎಸ್ ಮ್ಯಾಮ್, ನೆಕ್ಸ್ಟು ಸ್ಕಿನ್ ವಿಚಾರಕ್ಕೆ ಬಂದರೆ, ಈ ನೆರಿಗೆಗಳು ಇತ್ತೀಚೆಗಂತೂ ನಾವು ತಗೊಳ್ಳೋ ಫುಡ್ ಸ್ಟೈಲು ಏನೋ 40 ಶುರು ಆಗ್ಬಿಡುತ್ತೆ, ನೆರಿಗೆಗಳೆಲ್ಲ ಕಾಣಿಸುತ್ತೆ. ಅದಕ್ಕೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಏನಿದೆ? ಸ್ಕಿನ್ ನೆರಿಗೆಗಳು ತುಂಬ ಫೈನ್ ರಿಂಕಲ್ಸ್ ಆಗಿದ್ರೆ ಅದು ನಾವು ಹಚ್ಕೊಳ್ಳೋದಲ್ಲಿ ಕೊಟ್ಬಿಟ್ಟು ಕೂಡ ಸರಿ ಮಾಡ್ತೀವಿ. ಕೆಮಿಕಲ್ ಪೀಲ್ಸು, ಹಚ್ಕೊಳ್ಳೋ ಕ್ರೀಮ್ಸಲ್ಲಿ ರೆಟಿನಾಲ್ಸು ಅದೆಲ್ಲ ಕೊಟ್ಬಿಟ್ಟು ಸರಿ ಮಾಡ್ತೀವಿ. ತೀರಾ ನಿಮ್ಮ ನೆರಿಗೆ, ಈಗ ನೀವು ಮಾತಾಡಿದಾಗ ನೆರಿಗೆ, ನಕ್ಕಾಗ ನೆರಿಗೆ ಎಲ್ಲ ಬರುತ್ತೆ, ಇಲ್ಲಿ ಕಣ್ಣತ್ರ, ಈ ಹಣೆ ಮೇಲೆ ಎಲ್ಲ, ಅದೆಲ್ಲ ಬರೋದು ನಿಮ್ಮ ಚರ್ಮದ ಕೆಳಗಿರೋ ಮಸಲ್ಸ್ ಅಂತ ಹೇಳ್ತೀವಿ. ಆ ಮಸಲ್ಸ್ ಕಂಟ್ರಾಕ್ಟ್ ಆಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಕೊಲಾಜನ್ ಕಮ್ಮಿ ಆಗಿರುತ್ತೆ ಮೇಲ್ಗಡೆ ಚರ್ಮದಲ್ಲಿ, ಹಾಗಾಗಿ ತುಂಬ ಈಸಿಲಿ ಮಸಲ್ಸ್ ಅದನ್ನು ರಿಂಕಲ್ ಮಾಡುತ್ತೆ. ಸೊ ಮಸಲ್ ಕಂಟ್ರಾಕ್ಟ್ ಆದ ತಕ್ಷಣ ಮೇಲ್ಗಡೆ ಇರೋ ಚರ್ಮ ಸುಕ್ಕು ಬಂದ್ಬಿಡುತ್ತೆ. ಅಂಥದ್ದಲ್ಲಿ ನಾವು ಬೊಟಾಕ್ಸ್ ಮಾಡ್ತೀವಿ. ಬೊಟಾಕ್ಸ್ ಮಾಡಿದಾಗ ಬ್ಯೂಟಿಫುಲ್ ರಿಸಲ್ಟ್ ಬರುತ್ತೆ. ವಿದಿನ್ ಅ ವೀಕ್ ಯು ಕ್ಯಾನ್ ಸ್ಟಾರ್ಟ್ ಸೀಯಿಂಗ್ ದ ಚೇಂಜಸ್.
ನಿಮ್ಗೆ ಅದೇನು ಈ ಥರ ಮಾತಾಡಿದಾಗ ನಕ್ಕಾಗ ರಿಂಕಲ್ಸ್ ದೊಡ್ಡ ಬರ್ತಾ ಇತ್ತು ಅದೆಲ್ಲ ಫ್ಲಾಟ್ ಅಯನ್ ಮಾಡ್ದಂಗೆ ಆಗ್ಬಿಡುತ್ತೆ ಆಲ್ಮೋಸ್ಟ್. ಬಟ್ ಅದು ಕರೆಕ್ಟಾಗಿ ಮಾಡಕ್ಕೆ ಬರಬೇಕು. ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಸ್ವಲ್ಪ ಹುಬ್ಬು ಮೇಲೆ ಕೆಳಗೆ ಹೋಗೋದು ಅಥವಾ ಮಾಸ್ಕ್ ಫೇಶಿಸ್ ಥರ ಆಗೋದು, ಏನು ಮೂಮೆಂಟೇ ಇಲ್ದಿರೋ ಥರ ಆಗ್ಬೋದು, ಅದೆಲ್ಲ ಆಗ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು. ಇನ್ನೇನು ಉಪಯೋಗ ಆಗುತ್ತೆ ಮ್ಯಾಮ್ ಬೊಟಾಕ್ಸಿಂದ? ಇನ್ನು ಏನು ಯೂಸಸ್ ಆಗುತ್ತೆ ಮ್ಯಾಮ್? ಬೊಟಾಕ್ಸ್ ನಾವು ನೆರಿಗೆಗೆ ಮಾತ್ರ ಯೂಸ್ ಮಾಡಲ್ಲ. ಇನ್ಫ್ಯಾಕ್ಟ್ ಈಗ ಕೈ ಕಾಲಲ್ಲಿ ತುಂಬ ಇದಾಗ್ತಾ ಇದೆ, ಏನದು ಬೆವರು ಬರ್ತಾ ಇದೆ ಅಂಥ ಟೈಮಲ್ಲೂ ಕೂಡ ನಾವು ಇಂಜೆಕ್ಷನ್ ಕೊಡ್ತೀವಿ. ಬಟ್ ಬೊಟಾಕ್ಸ್ ರಿಸಲ್ಟ್ 6 months ಅಷ್ಟೊತ್ತಿಗೆಲ್ಲ ವೇರ್ ಔಟ್ ಆಗಿಬಿಡುತ್ತೆ. ಹಾಗಾಗಿ ಇದು ಮತ್ತೆ ಪ್ರೊಸೀಜರ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು, ಅದು ಮೇಂಟೈನ್ ಮಾಡೋದಕ್ಕೆ ರಿಸಲ್ಟ್ನ. ಆ್ಯಂಡ್ ಬೊಟಾಕ್ಸು ರಿಂಕಲ್ಸ್ಗೆಲ್ಲ ಕೊಟ್ಟಾಗ ಫ್ಯೂಚರಲ್ಲಿ ಆಗೋ ರಿಂಕಲ್ಸ್ದು ಕೂಡ ತಕ್ಕ ಮಟ್ಟಿಗೆ ಸ್ವಲ್ಪ ಬೆಟರ್ ಮಾಡುತ್ತೆ. ಆ ಮಸಲ್ ಆ್ಯಕ್ಷನ್ನ ಯಾವಾಗಲೂ ಕಮ್ಮಿ ಇಡೋದ್ರಿಂದ ಫ್ಯೂಚರಲ್ಲಿ ಆಗೋ ರಿಂಕಲ್ಸ್ನು ಕೂಡ ಸ್ವಲ್ಪ ಮಟ್ಟಿಗೆ ಅದು ಕಮ್ಮಿ ಮಾಡುತ್ತೆ. ಎಸ್ ಮ್ಯಾಮ್, ನೆಕ್ಸ್ಟ್ ಬಂದರೆ ಎಲ್ರಿಗೂ ಒಂದು ಲಾಂಗ್ ಹೇರ್ ಅನ್ನೋದು ತುಂಬ ಇಷ್ಟ, ಪ್ರತಿಯೊಂದು ಹೆಣ್ಮಕ್ಳಿಗೆ ಈಗಲೂ ಕೂಡ. ಸೊ ಹೇರ್ ಲಾಸ್ ತುಂಬ ಬೇಗನೆ ಬಾಲ್ಡ್ ಆಗ್ತಾ ಇರೋವಂಥದ್ದು, ತುಂಬ ಬೇಗನೆ ಹೇರ್ ಲಾಸ್ ಆಗ್ತಾ ಇರೋದು, ಅದಕ್ಕೆ ಟ್ರೀಟ್ಮೆಂಟ್ ಏನಿದೆ ನಿಮ್ಮಲ್ಲಿ? ಸೊ ಇತ್ತೀಚೆಗೆ ತುಂಬ ಬೇಗ ಹೇರ್ ಲಾಸ್ ಆಗ್ತಿರೋದು ಒಂದು ಕಾರಣ PCOS ಅನ್ನೋದು. ಸೊ PCOS ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ, ಅದು ಮೇನ್ ಕಾರಣ. ಜೆನೆಟಿಕ್ ಆಗೂ ಆಗ್ಬೋದು ಹೇರ್ ಥಿನ್ನಿಂಗು. ಆಮೇಲೆ ಕೆಲವು ಸರಿ ಈ ಥರ ಜ್ವರ ಬಂದು ಇನ್ನೇನೋ ಒಂದು ಸ್ಟ್ರೆಸ್ಫುಲ್ ಇದು ಇವೆಂಟ್ ಆದಾಗ ಲೈಫಲ್ಲಿ 2 months ಆದಮೇಲೆ ಒಂದು ಹೇರ್ ಫಾಲ್ ಆಗುತ್ತೆ. ಟಿಲೋಜನ್ ಎಫ್ಲೂವಿಯಮ್ ಅಂತ ಹೇಳ್ತೀವಿ. ಟಿಲೋಜನ್ ಎಫ್ಲೂವಿಯಮ್ ಅನ್ನು ನಾವು ಹಚ್ಕೊಳ್ಳೋದ್ರಲ್ಲಿ ಶಾರ್ಟ್ ಟರ್ಮ್ ಟ್ರೀಟ್ಮೆಂಟ್ ಒಂದು 6 to 8 months ಟ್ರೀಟ್ಮೆಂಟಲ್ಲೂ ಕೂಡ ಎಲ್ಲ ಕಂಪ್ಲೀಟ್ ಸರಿ ಮಾಡಿಕೊಟ್ಟು ವಾಪಸ್ ಕಳಿಸ್ಬೋದು. ಬಟ್ ಇಫ್ ಇಟ್ ಇಸ್ ಜೆನೆಟಿಕ್ ಹೇರ್ ಲಾಸ್ ಅಥವಾ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗಿರೋ ಹೇರ್ ಫಾಲ್ ಆದರೆ ಸ್ವಲ್ಪ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಇರುತ್ತೆ. ಅಲ್ಲಿ ನಾವು ಮಿನಾಕ್ಸಿಡಿಲ್ಲು ಬೇರೆ ಮಾತ್ರೆಗಳು ಎಲ್ಲ ಕೊಡ್ತೀವಿ. ಆದರೆ ಏಜ್ ಗ್ರೂಪ್ ನೋಡ್ಕೊಂಡು ಕೊಡ್ತೀವಿ. ಮದುವೆ ಆಗೋರಿದ್ರೆ ಅಂಥವರಲ್ಲಿ ಯೂಶಲಿ ಮಿನಾಕ್ಸಿಡಿಲ್ ಕೊಡೋದಿಲ್ಲ, ಬಿಕಾಸ್ ಮಿನಾಕ್ಸಿಡಿಲ್ ಪ್ರೆಗ್ನೆನ್ಸಿಲಿ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಸೊ ಅಂಥವರಲ್ಲಿ ನಾವು ಕ್ವೆಶನ್ ಕೇಳಿಬಿಟ್ಟು ಕೊಡ್ತೀವಿ. ನೀವು ರೀಸೆಂಟ್ಲಿ ನಿಯರ್ ಫ್ಯೂಚರಲ್ಲಿ ಮದುವೆ ಆಗ್ತಿದ್ದೀರಾ ಅಂಥದ್ದನ್ನೆಲ್ಲ ಕೇಳಿಬಿಟ್ಟು ನಾವು ಅವರಿಗೆ ಕೊಡ್ತೀವಿ. ಬಟ್ ಮಿನಾಕ್ಸಿಡಿಲ್ ರಿಸಲ್ಟ್ ಅನ್ನೋದು ಎಲ್ಲಿ ತನಕ ಇರುತ್ತೋ ನಿಮಗೆ ಹಚ್ಕೊಳ್ತಿರ್ತೀರೋ ಅಲ್ಲಿ ತನಕ ಇರುತ್ತೆ, ಏಕ್ದಮ್ ಬಿಟ್ಬಿಟ್ರೆ ನಿಮಗೆ ಹೊರಟೋಗುತ್ತೆ ಕೂಡ. ಸೊ ಹಾಗಾಗಿ ಹೇಳಿನೇ ಕೊಟ್ಟಿರ್ತೀವಿ, ಫ್ಯೂಚರಲ್ಲಿ ನಾವು ಟೇಪರ್ ಮಾಡಿ ನಾವಾಗೆ ನಿಲ್ಲಿಸೋ ತನಕ ನೀವು ನಿಲ್ಲಿಸೋಂಗಿಲ್ಲ ಅಂತ. ಆ್ಯಂಡ್ ಎಷ್ಟೋ ಕಂಡೀಷನ್ಸಲ್ಲಿ ನಾವು ನಿಲ್ಲಿಸೋದು ಇಲ್ಲ, ಅವ್ರಿಗೆ ಹೇಳಿರ್ತೀವಿ ನೀವು ವಾರದಲ್ಲಿ ಒಂದು 3 ದಿವಸ ಆದರೂ ಹಚ್ಕೊಂಡು ಮೇಂಟೈನ್ ಮಾಡಬೇಕಾಗತ್ತೆ ಅಂತ. ಸೊ ಈಗಲೂ ಕೂದಲು ಬರ್ಸ್ಬೋದು, ತಕ್ಕ ಮಟ್ಟಿಗೆ ಬರ್ಸ್ಬೋದು ಟ್ರೀಟ್ಮೆಂಟಲ್ಲಿ. ತೀರನೇ ಬಾಲ್ಡ್ನೆಸ್ ಆಗಿದ್ರೆ ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗತ್ತೆ. ಎಸ್ ಮ್ಯಾಮ್, ಈಗಷ್ಟೇ ಹೇಳ್ತಾ ಇದ್ರೆ ಮದುವೆ ಆಗೋಕ್ಕೆ ಮುಂಚೆ ಹೆಣ್ಮಕ್ಳು ಬಂದು ಯಾವ್ಯಾವ ಥರದ ಟ್ರೀಟ್ಮೆಂಟ್ನ ಕೇಳ್ತಾರೆ ನಿಮ್ಮಲ್ಲಿ ಜನರಲ್ ಆಗಿ? ಸೊ ಮದುವೆ ಆಗಕ್ಕೆ ಮುಂಚೆ ಹೆಣ್ಮಕ್ಳು ಅಂದರೆ ಗ್ಲೋ ಬೇಕು ಅವರಿಗೆ. ಪಿಂಪಲ್ಸ್ ಇದ್ದರೆ ಪಿಂಪಲ್ಸ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ, ಪೀಲ್ಸ್ ಮಾಡ್ತೀವಿ, ಅದಕ್ಕೋಸ್ಕರ ಮಾತ್ರೆಗಳು ಹಚ್ಕೊಳ್ಳೋದು ಎಲ್ಲ ಮಾಡ್ತೀವಿ. ಇನ್ನು ಬ್ರೈಟ್ನೆಸ್ಗೆ ಅಂದರೆ ಕೆಮಿಕಲ್ ಪೀಲ್ಸ್ ಮಾಡ್ತೀವಿ, ಟೋನಿಂಗ್ ಲೇಸರ್ ಮಾಡ್ತೀವಿ, ಆಕ್ಸಿಹೈಡ್ರಾ ಫೇಶಿಯಲ್ ಅಂತಿದೆ ಅದೆಲ್ಲ ಮಾಡ್ತೀವಿ. ಸೊ ದೇರ್ ಆರ್ ಮಲ್ಟಿಪಲ್ ಅಪ್ರೋಚಸ್. ಸೊ ಅವ್ರು ಏನು ಕೇಳ್ತಾರೋ ಅದ್ರ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವು ಸರಿ ಅವ್ರಿಗೇನು ಗೊತ್ತಿರೋದಿಲ್ಲ, ಡಾಕ್ಟರ್ ನಾನು ಮದುವೆ ಆಗ್ತಿದ್ದೀನಿ 2 ತಿಂಗಳಲ್ಲಿ ಏನು ನೋಡಿ ನನ್ನ ಸ್ಕಿನ್ ಸರಿ ಮಾಡಿ ಅಂತ. ಆವಾಗ ನಾವೇ ಡೆಸಿಷನ್ ಏನು ಅವ್ರ ತಕ್ಕಂಗೆ ಏನು ಬೇಕೋ ಅದು ಡೆಸಿಷನ್ ತೊಗೊಳ್ತೀವಿ. ಸ್ಕಿನ್ ಹೇರ್ ಬಿಟ್ಟು ಬೇರೆ ಯಾವ ಟ್ರೀಟ್ಮೆಂಟ್ ನಿಮ್ಮಲ್ಲಿದೆ ಮ್ಯಾಮ್? ಸೊ ಇಟ್ ಈಸ್ ಮೇನ್ಲಿ ಸ್ಕಿನ್ ಆ್ಯಂಡ್ ಹೇರ್, ಬಟ್ ನೇಲ್ ಕೂಡ ಪ್ರಾಬ್ಲಮ್ ಇರುತ್ತೆ. ಈಗ ನೇಲ್ ಇನ್ಫೆಕ್ಷನ್ಸ್ ಇರುತ್ತೆ, ಅದಕ್ಕೆಲ್ಲ ನಾವು ಟ್ರೀಟ್ ಮಾಡ್ತೀವಿ ನೇಲ್ ಇನ್ಫೆಕ್ಷನಲ್ಲಿ. ಆಮೇಲೆ ಸ್ಕಿನ್ ಆ್ಯಂಡ್ ಹೇರ್ ಬಿಟ್ಟು ಬೇರೆ ಅಂದರೆ ಕನ್ಸರ್ನ್ಸ್ ಬಿಟ್ಟು ಅಂದರೆ ನಾವು ಫಿಲ್ಲರ್ಸು ಆಮೇಲೆ ಬೊಟಾಕ್ಸ್ ಮಾಡ್ತೀವಿ. ಈಗ ಫಿಲ್ಲರ್ಸ್ ಬೊಟಾಕ್ಸ್ ಮಾಡೋರಿಗೆ ಕಾಯಿಲೆ ಅಂತ ಏನೂ ಇರೋದಿಲ್ಲ. ಅವ್ರು ಬೇಸಿಕಲಿ ಅವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಕ್ಕೆ ಬಂದಿರ್ತಾರೆ. ಫಿಲ್ಲರ್ಸ್ ಎಲ್ಲಿ ಮಾಡ್ತೀವಿ, ಸ್ವಲ್ಪ ವಾಲ್ಯೂಮ್ ಕಮ್ಮಿ ಇರುತ್ತೆ, ಕಣ್ಣು ಕೆಳಗೆ ಸ್ವಲ್ಪ ಇಲ್ಲಿ ಹಳ್ಳ ಬಿದ್ದಿರುತ್ತೆ, ಅಥವಾ ಅವ್ರಿಗೆ ಟೆಂಪಲ್ಸಲ್ಲಿ ಹಳ್ಳ ಬಿದ್ದಿದೆ, ಚೀಕ್ಸಲ್ಲಿ ಹಳ್ಳ ಬಿದ್ದಿದೆ ಅಂಥವ್ರಿಗೆ ಫಿಲ್ಲರ್ಸ್ ಮಾಡ್ತೀವಿ. ಆಮೇಲೆ ಬೊಟಾಕ್ಸ್ ನಾನು ಮುಂಚೆ ಹೇಳ್ದಂಗೆ ನೆರಿಗೆ ಇರೋರಿಗೆ, ಹಣೆ ಮೇಲೆ ನೆರಿಗೆ, ಕಣ್ಣತ್ರ ನೆರಿಗೆ ಆ ಥರ ಎಲ್ಲ ಇರೋರಿಗೆಲ್ಲ ನಾವು ಬೊಟಾಕ್ಸ್ ಇಂಜೆಕ್ಷನ್ ಮಾಡಿ ಸರಿ ಮಾಡ್ತೀವಿ. ಆಮೇಲೆ ಕೂದಲು ಇರೋದನ್ನು ಚೆನ್ನಾಗಿ ಮಾಡಿದಾಗ GFC ಪ್ರೊಸೀಜರ್ ಮಾಡ್ತೀವಿ, ಮುಖಕ್ಕೂ ಮಾಡ್ತೀವಿ, ತಲೆಗೂ ಮಾಡ್ತೀವಿ, ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ. ಅದರಲ್ಲೂ ತುಂಬ ಉಪಯೋಗ ಇದೆ. ಎಸ್ ಮ್ಯಾಮ್, ಡಾರ್ಕ್ ಸರ್ಕಲ್ ಅನ್ನೋದು ಚಿಕ್ಕ ಮಕ್ಕಳಲ್ಲೂ ಕೂಡ ಇವಾಗ ವೆರಿ ಕಾಮನ್ ಆಗೋಗ್ಬಿಟ್ಟಿದೆ. ಡಾರ್ಕ್ ಸರ್ಕಲ್ ಟ್ರೀಟ್ಮೆಂಟ್ ಏನಾದರೂ ಇದೆಯಾ? ಡಾರ್ಕ್ ಸರ್ಕಲ್ಸ್ಗೆ ಫಸ್ಟು ನಾವು ಹಚ್ಕೊಳ್ಳೋದನ್ನೇ ಕೊಡ್ತೀವಿ. 1-2 ತಿಂಗಳು ಹಚ್ಕೊಳ್ಳೋದು, ಓರಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ ಥರದ್ದೆಲ್ಲ ಕೊಡ್ತೀವಿ. ತೀರಾನೇ ತುಂಬ ಕಪ್ಪಿದ್ರೆ ಎಲ್ಲ ಇದ್ದರೆ ನಾವು ಕೆಮಿಕಲ್ ಪೀಲ್ಸ್ ಮಾಡ್ತೀವಿ, ಟೋನಿಂಗ್ ಲೇಸರ್ಸ್ ಮಾಡ್ತೀವಿ. ಹಂಗೆ ಮಾಡಿ ಸರಿ, GFC ಕೂಡ ಮಾಡ್ಬೋದು, ಕಣ್ಣಿನ ಕೆಳಗೆ ಎಲ್ಲ ಮಾಡಿ ಸರಿ ಮಾಡ್ಬೋದು. ಒಂದು ಒಳ್ಳೆ ರಿಸಲ್ಟ್ ಬೇಕು ಅಂದರೆ ಒಂದು ಎಷ್ಟು ಸಿಟ್ಟಿಂಗ್ಸ್ ಬರಬೇಕಾಗ್ತದೆ ನಿಮಗೆ? GFC ಅಂತ ಹೇಳಿದ್ರೆ ಒಂದು 4 ಸಿಟ್ಟಿಂಗ್ ಆದರೂ ಬೇಕಾಗುತ್ತೆ. ಬೀಟ್ ಹೇರ್, ಫೇಸ್ ಏನಾದರೂ ಕೂಡ 4 ಸಿಟ್ಟಿಂಗ್ ಅಂತೂ ಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿನೂ ಕೆಲವರಿಗೆ ಬೇಕಾಗುತ್ತೆ. ಸ್ವಾಮಿ, ಆ್ಯಂಟಿ ಏಜಿಂಗ್ ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದರೆ ನೀವು? ಏಜಿಂಗ್ ಎಲ್ಲರಲ್ಲೂ ಆಗುತ್ತೆ, ಬಟ್ ಅದನ್ನು ಒಂದು ಒಳ್ಳೆ ರೀತಿಲಿ ಏಜ್ ಆಗೋದು ಇಂಪಾರ್ಟೆಂಟ್ ನಮಗೆ. ನಾವು ನಮ್ಮ 20 ವಯಸ್ಸಿಗೆ 30 ಅನಿಸ್ಬಾರ್ದು, 30 ವಯಸ್ಸಿಗೆ 40 ಅನಿಸ್ಬಾರ್ದು. ಸೊ ಅದು ನಮ್ಮ ಗೋಲ್ ಆಗಿರಬೇಕು. ನಮ್ಮ ವಯಸ್ಸಿಗೆ ತಕ್ಕಂತೆ ಕಾಣಿಸ್ಬೇಕು, ಇಲ್ಲ ಸ್ವಲ್ಪ ಕಮ್ಮಿ ಕಾಣಿಸಿದ್ರು ನಮ್ಗೆ ಒಳ್ಳೇದೇ. ಈಗಿನ ಜನಕ್ಕೆ ಹೆಂಗೆ ಕಾಣಿಸ್ಬೇಕಲ್ವಾ? ಸೊ ಹಾಗಾಗಿ ಆ್ಯಂಟಿ ಏಜಿಂಗ್ ಡೆಫಿನೆಟ್ಲಿ ಅದನ್ನು ನೀವು ಒಂದು 25-30ಲೇ ಎಲ್ಲ ಒಂದು ಹಚ್ಕೊಳ್ಳೋದೆಲ್ಲ ಶುರು ಮಾಡಿದ್ರೆ
ಫ್ಯೂಚರಲ್ಲಿ ಪ್ರಾಬಬ್ಲಿ ನಿಮಗೆ ಪ್ರೊಸೀಜರ್ಸ್ ಅವಶ್ಯಕತೆ ಬೀಳದೇ ಇರಬಹುದು. ಬರೀ MBBS ಮಾಡಿಕೊಂಡು ಅಥವಾ ಬೇರೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡಿರೋ ಬೇರೆ ಫೀಲ್ಡಲ್ಲಿ ಇರೋರು ನಮ್ಮ ಡರ್ಮಟಾಲಜಿನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ತುಂಬ ತಪ್ಪು ಅಂತ ಹೇಳ್ತೀನಿ. ನಾವು ಹೈಡ್ರಾ ಫೇಶಿಯಲ್ ಮಾಡ್ತೀವಿ, ನಾವು ಆ ಲೇಸರ್ ಹೇರ್ ರಿಮೂವಲ್ ಮಾಡ್ತೀವಿ, ಎಷ್ಟೋ ಥರ ಅದರದೆಲ್ಲ ಪ್ರಮೋಟ್ ಮಾಡ್ತಾ ಇರ್ತಾರೆ. ಅದೆಲ್ಲ ಮಾಡಿಸ್ಕೊಂಡು ಆಮೇಲೆ ಪ್ರಾಬ್ಲಮ್ ಆಗಿ ಡರ್ಮಟಾಲಜಿಸ್ಟ್ ಹತ್ರನೇ ಬರೋದು. ಅದ್ರ ಬದಲು ಮುಂಚೆನೇ ಡರ್ಮಟಾಲಜಿಸ್ಟ್ ಹತ್ರ ಬನ್ನಿ ಅಲ್ವಾ. ಕೆಮಿಕಲ್ ಪೀಲ್ ನಿಮಗೆ ಪೇನ್ಫುಲ್ ಇರೋದಿಲ್ಲ ಯೂಶಲಿ. ವೆರಿ ಸ್ಟ್ರಾಂಗ್ ಪೀಲ್ಸ್ ಕೆಲವು ಸರಿ ಹಚ್ಚುವಾಗ ಒಂಚೂರು ಬರ್ನಿಂಗ್ ಸೆನ್ಸೇಷನ್ ಥರ ಆಗುತ್ತೆ. ಪೇನ್ ಅಂತ ಹೇಳೋಕ್ಕಾಗಲ್ಲ, ಬರ್ನಿಂಗ್ ಸೆನ್ಸೇಷನ್ ಒಂದು ಫ್ಯೂ ಸೆಕೆಂಡ್ಸ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಲೇಸರ್ ಅಂತ ಮಾಡ್ತೀವಿ, ಅದರಲ್ಲಿ ನಿಮ್ಗೆ ಸ್ವಲ್ಪ ಮಾಡ್ತಾನೆ ಪೇನ್ ಆಗುತ್ತೆ. ಹೈಡ್ರೇಷನ್ ಫ್ರಮ್ ವಿದಿನ್ ಅಂತ ಹೇಳ್ತೀವಿ. ನಿಮ್ಮ ದೇಹಕ್ಕೆ ತಕ್ಕಂತೆ 2ರಿಂದ 3 ಲೀಟ್ರ್ ನೀವು ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್. ಸಕ್ಕರೆ, ಬೆಲ್ಲ ಇದೆಲ್ಲ ಸಿಹಿ ಅಂಶ ಇದು ತುಂಬ ನಿಮಗೆ ಡ್ಯಾಮೇಜ್ ಮಾಡುತ್ತೆ ಬಾಡಿಗೆ.